ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಡಿಯಾ ಪೋಸ್ಟ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಡಕ್ ಬಂದಿದ್ದೀನಿ ಸ್ನೇಹಿತರೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ಕರೆದಿದ್ದಾರೆ 348 ಪೋಸ್ಟ್ಗಳು ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ. ಓಕೆನಾ. ಸೊ ಸ್ಯಾಲರಿ ಬಂದು ನಿಮಗೆ 30,000 ರೂಪಾಯಿವರೆಗೂ ಇರುತ್ತೆ. ಸೊ ಇದನ್ನ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡುವುದು ಎಲ್ಲದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಅಲ್ಲಿ ಕರೆದಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರೋದು. ಓಕೆನಾ. ಸೊ 348 ವೇಕೆನ್ಸಿಗಳಿದಾವೆ, ಎಕ್ಸಿಕ್ಯೂಟಿವ್ ವೇಕೆನ್ಸಿಗಳು. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 29 ಅಕ್ಟೋಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಇದು ಪೋಸ್ಟ್ ಬಂದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇರುತ್ತೆ. 1 to 3 years. ಸ್ಯಾಲರಿ ಬಂದು ನಿಮ್ಗೆ 30,000 ಪರ್ ಮಂತ್ ಇರುತ್ತೆ. ಕ್ವಾಲಿಫಿಕೇಶನ್ ಬಂದು ನೀವು ಡಿಗ್ರಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಏಜ್ ಲಿಮಿಟ್ 20 ರಿಂದ 35 ಇರುತ್ತೆ. ಓಕೆನಾ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೇಕಾಗಿರುತ್ತೆ. 29ನೇ ತಾರೀಕು ಅಕ್ಟೋಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇದಿಷ್ಟು ನಾರ್ಮಲ್ ಆಗಿ ಹೇಳಿದೀನಿ. ಸೊ ಸ್ಟೇಟ್ ವೈಸ್ ವೇಕೆನ್ಸಿ ನೋಡೋದಾದ್ರೆ, ಆಂಧ್ರಾಗೆ ನೋಡಿ 8 ಪೋಸ್ಟ್ ಇದೆ, ಅಸ್ಸಾಂಗೆ 12 ಇದಾವೆ, ಸೊ ಬಿಹಾರಿಗೆ 17, ಛತ್ತೀಸ್ಗಢ 9, ಗುಜರಾತ್ 30, ಹರಿಯಾಣ 11, ಹಿಮಾಚಲ 4, ಜಮ್ಮು ಕಾಶ್ಮೀರ 3, ಜಾರ್ಖಂಡ್ 12, ಕರ್ನಾಟಕ 19, ಕೇರಳ 6, ಮಧ್ಯಪ್ರದೇಶ 29, ಮಹಾರಾಷ್ಟ್ರ 32, ನಾರ್ತ್ ಈಸ್ಟ್ ರೀಜನ್ 30, ಒಡಿಶಾ 11, ಪಂಜಾಬ್ 15, ರಾಜಸ್ಥಾನ 10, ತಮಿಳುನಾಡು 17, ತೆಲಂಗಾಣ 9, ಉತ್ತರ ಪ್ರದೇಶ 40, ಉತ್ತರಾಖಂಡ್ 11, ವೆಸ್ಟ್ ಬೆಂಗಾಲ್ 13. ಟೋಟಲ್ 348 ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ ನಮ್ಮ ಕರ್ನಾಟಕದಲ್ಲಿ ಬಂದು 19 ವೇಕೆನ್ಸಿಗಳಿದಾವೆ. ಅದ್ರದ್ದು ಎಲ್ಲೆಲ್ಲಿ ಅಂತ ಹೇಳೋದಾದ್ರೆ, ಬೆಂಗಳೂರಿಗೆ 2 ವೇಕೆನ್ಸಿ ಇದೆ, ದೊಡ್ಡಬಳ್ಳಾಪುರ 1, ಚಾಮರಾಜನಗರ 1, ಗದಗ 1, ಮಂಗಳೂರು 2, ಉಡುಪಿ 1, ತುಮಕೂರು 1, ಬೆಳಗಾವಿ 1, ಬೀದರ್ 1, ಚಿಕ್ಕೋಡಿ 2, ಚಿಕ್ಕಬಳ್ಳಾಪುರ 1, ಚಿಕ್ಕಮಗಳೂರು 1, ಹಾಸನ 1, ಮಡಿಕೇರಿ 1, ಶಿವಮೊಗ್ಗ 1. ಟೋಟಲ್ 19 ಹುದ್ದೆಗಳು ಕರ್ನಾಟಕದಲ್ಲಿ ಸ್ನೇಹಿತರೆ. ಸೊ ಎಕ್ಸಿಕ್ಯೂಟಿವ್ ಪೋಸ್ಟ್ ಆಗಿರುತ್ತೆ. ಇದು ಬಂದು ನಿಮಗೆ ಫೈನಾನ್ಷಿಯಲ್ ಲಿಟ್ರೇಸಿ, ಡಿಜಿಟಲ್ ಬ್ಯಾಂಕಿಂಗ್ ಮತ್ತೆ IPBB ಸರ್ವಿಸಸ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರುತ್ತೆ. ಅದ ನಂತರ ಸೇಲ್ಸ್ ಮ್ಯಾನ್ ತರ ಸ್ನೇಹಿತರೆ, ಇದು ಎಕ್ಸಿಕ್ಯೂಟಿವ್ ಅಂದ್ರೆ ಸೇಲ್ಸ್ ಮ್ಯಾನ್ ತರ ಲೆಕ್ಕ. ಸೊ ನೀವು ಜನರನ್ನ ಕರ್ಕೊಂಡ್ಬಂದು ಈ ಒಂದು ಬ್ಯಾಂಕಿಗೆ ನೀವು ಸೇರಿಸಬೇಕಾಗಿರುತ್ತೆ. ಇದು ಇರುತ್ತೆ ಈ ಕೆಲಸ. ಓಕೆನಾ. ಸೊ ಡಿಗ್ರಿ ಮಾಡ್ಕೊಂಡಿರ್ಬೇಕು, ಯಾವುದೇ ಎಕ್ಸ್ಪೀರಿಯನ್ಸ್ ಏನು ಬೇಕೇ ಬೇಕು ಅಂತ ಮ್ಯಾಂಡೇಟರಿ ಇಲ್ಲ. ಸೊ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಮತ್ತೆ ಇದರಲ್ಲಿ ನೋಡಿ, 20 ರಿಂದ 35 ಏಜ್ ಲಿಮಿಟ್ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತೆ ಎಂಪ್ಲಾಯ್ಮೆಂಟ್ ಕಂಡೀಷನ್ ಬಂದು, ಕ್ಯಾಂಡಿಡೇಟ್ ಮಸ್ಟ್ ಬಿ ಎನ್ ಆಕ್ಟಿವ್ ಗ್ರಾಮ್ ದಕ್ ಸೇವಕ್ ಇನ್ DOP. ಓಕೆನಾ. ಸೊ ಯಾರ್ಯಾರು GDS ಆಗಿದ್ದೀರಾ ಅಂತ ಅಭ್ಯರ್ಥಿಗಳು ಇವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ನೋ ಪೆಂಡಿಂಗ್ ವಿಜಿಲೆನ್ಸ್, ಡಿಸಿಪ್ಲಿನರಿ ಕೇಸಸ್ ಯಾವ್ದು ಇರಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸ್ಯಾಲರಿ ಬಂದು ನಿಮಗೆ 30,000 ರೂಪಾಯಿ ಪರ್ ಮಂತ್ ಇರುತ್ತೆ, ಇನ್ಕ್ಲೂಷನ್ ಆಫ್ ಡಿಡಕ್ಷನ್ ಅಂಡ್ ಅಲವೆನ್ಸಸ್. ಅದ ನಂತರ ಪರ್ಫಾರ್ಮೆನ್ಸ್ ಬೇಸ್ಡ್ ಇರುತ್ತೆ. ನೋ TADA ಅಲವೆನ್ಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತೆ ಇದು ಬಂದು ಸ್ಟಾರ್ಟಿಂಗ್ ಬಂದು 1 ವರ್ಷಕ್ಕೆ ಇರುತ್ತೆ, ಮತ್ತೆ ಎಕ್ಸ್ಟೆಂಡಬಲ್ ಅಪ್ ಟು 3 years ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್. ಎಂಗೇಜ್ಮೆಂಟ್ ವಿಲ್ ನಾಟ್ ಲೀಡ್ ಟು ರೆಗ್ಯುಲರ್ ಅಬ್ಸರ್ಪ್ಷನ್. ಓಕೆನಾ. ಸೊ ಇದರಲ್ಲಿ ಬಂದು ರೆಗ್ಯುಲರ್ ಆಗಿ ಅಬ್ಸರ್ವ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಡಿಗ್ರಿ ಆಗಿರುವಂತಹ ಅಭ್ಯರ್ಥಿಗಳು ಯಾರ್ಯಾರು JDS ಅಲ್ಲಿ ಇದ್ದೀರಾ ಅಂತ ಅಭ್ಯರ್ಥಿಗಳು ಇದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಮೆರಿಟ್ ಬೇಸ್ ಅಲ್ಲಿ ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅದ ನಂತರ ಆನ್ಲೈನ್ ಟೆಸ್ಟ್ ಇಡ್ತಾರೆ. ಸೊ ಇದು ಇಫ್ ರಿಕ್ವೈರ್ಡ್ ಅಂದ್ರೆ ಇಟ್ರೆ ಇಡಬಹುದು, ಇಲ್ಲಾಂದ್ರೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಫೈನಲ್ ಮೆರಿಟ್ ಕೂಡ ಬಿಡ್ತಾರೆ ಸ್ನೇಹಿತರೆ, DOP ಸೀನಿಯರಿಟಿ ಮತ್ತೆ ಡೇಟ್ ಆಫ್ ಬರ್ತ್ ಮೇಲೆ. ಓಕೆನಾ. ಸೊ ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳೋದಾದ್ರೆ, ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ. ಸೊ ಇದರಲ್ಲಿ ಅಪ್ಲಿಕೇಶನ್ ಫೀ ಬಂದು 750 ರೂಪಾಯಿ ಇದೆ ಸ್ನೇಹಿತರೆ, ನಾನ್ ರಿಫಂಡಬಲ್. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಕೂಡ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಒಂದು ನೋಟಿಫಿಕೇಶನ್ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಆನ್ಲೈನ್ 29 ಕ್ಲಾಸ್ ಡೇಟ್ ಇದೆ ನೋಡಿ. ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರೋದು 348 ವೇಕೆನ್ಸಿಗಳಿದಾವೆ. ಸೊ ಅದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಡಿಗ್ರಿ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ ದ ಅಪ್ಲಿಕೆಂಟ್ ಶುಡ್ ನಾಟ್ ಹ್ಯಾವ್ ಎನಿ ವಿಜಿಲೆನ್ಸ್ ಆರ್ ಡಿಸಿಪ್ಲಿನ್ ಕೇಸಸ್ ಅಗೇನ್ಸ್ಟ್ ಹಿಮ್ ಆರ್ ಹರ್. ಆಮೇಲೆ ಶುಡ್ ನಾಟ್ ಬಿ ಸರ್ವಿಂಗ್ ಪನಿಷ್ಮೆಂಟ್ ಅಟ್ ದ ಟೈಮ್ ಆಫ್ ಅಪ್ಲೈಯಿಂಗ್. ಓಕೆನಾ. ಸೊ ಅದ ನಂತರ ಪೇಡ್ ಅಲೈನ್ಸ್ ಬಂದು 30,000 ಇರುತ್ತೆ. ಆಸ್ ಅಪ್ಲಿಕಬಲ್ ಆಸ್ GDS ಎಂಗೇಜ್ ವಿತ್ IBPS ಆಸ್
ಏನೋ ಎಕ್ಸಿಕ್ಯೂಟಿವ್ಸ್ ಅಂದ್ರೆ ನೀವು GDS ಆಗೂ ಇರ್ತೀರಾ, ಜೊತೆಗೆ ಇದು ಕೂಡ ಇರ್ತೀರಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ there shall be a mandatory cooling period of 2 years for every period of temporary engagement of GDS in IBPP as executive. Therefore, GDS who have engaged with IBPS as a territory officer or business associates executives in the past shall be eligible to apply under this recruitment exercise only if they are not mandatory cooling period. ಓಕೆನಾ. ಸೊ ಕೂಲಿಂಗ್ ಪೀರಿಯಡ್ ಅಂತ ಏನ್ ಕೊಟ್ಟಿದ್ರು ಅದ್ರದ್ದು ಮುಗಿಸಿದ್ರೆ ಅಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಕೊಡ್ತಾರೆ. ಓಕೆನಾ. ಡಿಗ್ರಿ ಆಗಿರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅಪ್ಲೈ ಆನ್ಲೈನ್ ಅಂತ ಏನು ಲಿಂಕ್ ಇದೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಕ್ಲಿಕ್ ಹಿಯರ್ ಫಾರ್ ನೌ ಅಂತ ಏನು ಕ್ಲಿಕ್ ಇದೆ, ಕ್ಲಿಕ್ ಮಾಡ್ಕೊಂಡು ಫುಲ್ ನೇಮು ನೀವು ಫುಲ್ ಬರಿಬೇಕಾಗುತ್ತೆ. ಮತ್ತೆ ನಿಮ್ಮ ಫೋನ್ ನಂಬರ್, ಆಲ್ಟರ್ನೇಟಿವ್ ಫೋನ್ ನಂಬರ್, ಇಮೇಲ್ ಐಡಿ ಇದಿಷ್ಟು ಕೊಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಟ್ರೆ ನೆಕ್ಸ್ಟ್ ಹೋಗುತ್ತೆ. ಇಲ್ಲಿ ಫೋಟೋ ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ನಿಮ್ಮ ಅಡ್ರೆಸ್, ಯಾವ ಕ್ಯಾಶು, ಡೇಟ್ ಆಫ್ ಬರ್ತ್ ಏನು ಎಲ್ಲದನ್ನು ಕೂಡ ಈ ಡೀಟೇಲ್ಸ್ ಅನ್ನೋದ್ರಲ್ಲಿ ಬರಬೇಕಾಗಿರುತ್ತೆ. ಅದಾದ ನಂತರ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಫುಲ್ ಚೆಕ್ ಮಾಡಬೇಕು. ಅದಾದ ನಂತರ ನೀವು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು, ಫೀ ಪೇ ಮಾಡಬೇಕು, ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ಸೊ ಇದಿಷ್ಟು ಒಂದು ಪ್ರೋಸೆಸ್. ಸೊ ಇದಿಷ್ಟು ಆದ ನಂತರ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ ಸ್ನೇಹಿತರೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ನೋಡೋದಾದ್ರೆ ಲಾಸ್ಟ್ ಡೇಟ್ ಯಾವ್ದಾವ್ದಿದೆಯೋ ಆ ಒಂದು ಪೋಸ್ಟ್ ಗಳು ಇಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಅದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ವೆಬ್ಸೈಟ್ ನ ಅವಾಗ ವಿಸಿಟ್ ಮಾಡ್ತಾ ಇರಿ, ಬುಕ್ ಮಾರ್ಕ್ ಮಾಡ್ಕೊಂಡಿರಿ ಈ ರೀತಿ. ಸೊ ಬುಕ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.